5 ಹುಲಿಗಳ ಸಾವು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ನೀವು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರಿ. ಪರ್ಟಿಕ್ಯುಲರ್ ಕಾರಣ ಏನು ಅನ್ನುವಂತಹದ್ದು ಕೂಡ ಒಂದಿಷ್ಟು ಬಯಲಾಗಿದೆ. ಈಗ ಒಂದಿಷ್ಟು ಜನನ ಅರೆಸ್ಟ್ ಮಾಡಲಾಗಿದೆ. ಅಪ್ಡೇಟ್ ಏನಿದೆ? ನೋಡಿ, ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲಾಗಿತ್ತು. ನಿಷ್ಪಕ್ಷಪಾತವಾದಂತಹ ತತ್ಕ್ಷಣವೇ ತನಿಖೆ ಮಾಡಬೇಕು ಅಂತ ನಾವು ಆದೇಶ ಮಾಡಿದ್ದೇವೆ. ಇವತ್ತು ಅರಣ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಬಹಳ ತೀವ್ರ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಯಾರು ವಿಷ ಹಾಕಿದ್ದಾರೆ ಅದನ್ನು ಪತ್ತೆ ಹಚ್ಚಿದ್ದಾರೆ, ಬಂಧನ ಮಾಡಿದ್ದಾರೆ. ವಿಚಾರಣೆ ಮುಂದುವರೆದಿದೆ. ಪೋಸ್ಟ್ಮಾರ್ಟಮ್ ಆಗಿದೆ. ಪೋಸ್ಟ್ಮಾರ್ಟಮ್ ಅಲ್ಲಿ ಇವತ್ತು ವಿಷದಿಂದಲೇ ಆಗಿದೆ ಅಂತೇಳಿ ಹೇಳಿ ಅದು ಪ್ರಾಥಮಿಕ ಹಂತದಲ್ಲಿ ಅದು ಸಾಬೀತಾಗಿದೆ. FSLಗೆ ಕಳಿಸಿಕೊಟ್ಟಿದ್ದಾರೆ. ಇವತ್ತು ಇನ್ನೂ ವಿಚಾರಣೆ ನಡೀತದೆ. ಕಠಿಣವಾದಂಥ ಒಂದು ಕ್ರಮ ಸರ್ಕಾರ ಜರುಗಿಸ್ತದೆ. ಮತ್ತೆ ಇದರಲ್ಲಿ ಯಾರಾದರೂ ನಿರ್ಲಕ್ಷ್ಯ ಮಾಡಿದರೆ ಆ ವಿಷಯದ ಬಗ್ಗೆನೂ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತೆ ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಾಥಮಿಕವಾಗಿ ಅವರು ವಿಷ ಹಾಕಿದ್ ಯಾಕೆ ಅನ್ನುವಂತಹದ್ದೇನಾದ್ರೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆಯಾ ಸರ್? ನೋಡಿ, ಮೇಲ್ನೋಟಕ್ಕೆ ದ್ವೇಷದಿಂದ, ಅಸೂಯೆಯಿಂದ ಆ ಹಸು ಮೇಲೆ ಆ ಹುಲಿ ದಾಳಿ ಮಾಡಿದ ಮೇಲೆ ಹಸು ಸತ್ತ ನಂತರ ಈ ಒಂದು ಹೊಟ್ಟೆ ಕಿಚ್ಚಿನಿಂದ, ದ್ವೇಷದಿಂದ ಈ ರೀತಿ ವಿಷ ಹಾಕಿದ್ದು ಅಂತ ಅನ್ನಿಸ್ತಾ ಇದೆ. ಆದರೂ ಅದ್ರ ಬಗ್ಗೆ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ವಿಚಾರಣೆಯಲ್ಲಿ ಏನ್ ಬರುತ್ತೆ ಅದು ಚಾರ್ಜ್ ಶೀಟ್ ಅಲ್ಲಿ ಬರುತ್ತೆ. ಸರ್, ಈಗ ಹುಲಿಗೆ ವಿಷ ಹಾಕುವಂತಹ ಸಂದರ್ಭದಲ್ಲಿ ಅಥವಾ ಆ ರೀತಿ ಯೋಚನೆ ಸಂದರ್ಭದಲ್ಲಿ ಹಸುಗಳು ಸತ್ತ ತಕ್ಷಣ ಅಧಿಕಾರಿಗಳು ಅದಕ್ಕೊಂದು ಪರಿಹಾರನ ಕೊಟ್ಟಿದ್ರು, ಈ ರೀತಿ ಆಗ್ತಿರ್ಲಿಲ್ಲ ಅನ್ನುವಂತಹದ್ದು ಕೂಡ ಚರ್ಚೆಗೆ ಬಂದಿರೋ ವಿಚಾರ. ನೋಡಿ, ಇದಕ್ಕೆ ತತ್ಕ್ಷಣವೇ ಅಲ್ಲಿ ಹೋಗಿ ಕ್ರಮ ಕೈಗೊಂಡ್ರೆ ಇದನ್ನು ತಪ್ಪಿಸಬಹುದಾಗಿತ್ತಾ ಅನ್ನುವಂಥದ್ರ ಬಗ್ಗೆನೂ ತನಿಖೆ ಮಾಡಿ ಅಂತ ಹೇಳಿ ಅದರಲ್ಲಿ ನಾನು ಉನ್ನತ ಮಟ್ಟದ ಒಂದು ತನಿಖಾ ತಂಡ ರಚನೆ ಮಾಡಿದ್ದೇವೆ. ಅದರಲ್ಲಿ ಇವೆಲ್ಲವೂ ಬರ್ತದೆ. ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಯಾಕೆ ವಿಳಂಬ ಆಯಿತು ಅಥವಾ ತತ್ಕ್ಷಣವೇ ಕ್ರಮ ತೆಗೆದುಕೊಂಡ್ರೆ ಈ ಒಂದು ಘಟನೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬಹುದಾಗಿತ್ತಾ. ಇದು ಅತ್ಯಂತ ಗಂಭೀರವಾದಂಥ ಒಂದು ವಿಷಯ ಇದ್ದ ಕಾರಣ ಈ ಎಲ್ಲ ಆಸ್ಪೆಕ್ಟ್ಸ್ ಬಗ್ಗೆ ತನಿಖೆ ಆಗ್ತದೆ. ಮತ್ತೆ ವರದಿನೂ ಬಹಿರಂಗ ಮಾಡ್ತೀವಿ. ಮತ್ತು ಅದರಲ್ಲಿ ಯಾರಾದರೂ ಕಾರಣಕರ್ತರಾದರೆ ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಇವತ್ತು ಒಂದು ಹುಲಿ ಸತ್ತೋಗಿದೆ ಸರ್, ಅದ್ರ ವರದಿ ಏನಾದ್ರೂ ಸಿಗ್ತಾ ಹೇಗೆ ಅಂತ? ಇವತ್ತು ಈಗ ಬಂದಿಲ್ಲ, ವರದಿ ಬರ್ತದೆ. ನ್ಯಾಚುರಲ್ ಆಗಿ ಸಾವುಗಳಾಗ್ತವೆ. ನ್ಯಾಚುರಲ್ ಆಗಿ ಸಾವುಗಳಾಗಿದ್ದಂಥದ್ದಕ್ಕೆ ಇವತ್ತು ಅರಣ್ಯದಲ್ಲಿ ನಾವು ನೋಡಬೇಕಾಗುತ್ತೆ. ಆದರೂ ನಮ್ಮ ಅಧಿಕಾರಿಗಳು ಅದ್ರ ಬಗ್ಗೆ ವರದಿ ಕಳಿಸ್ತಾರೆ. ವರದಿ ಬಂದ ಮೇಲೆ ಪ್ರತಿಕ್ರಿಯೆ ಕೊಡ್ತೇವೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.